ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟಿ ಬಳಲುವುದೇ, ಶ್ರವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ ವಚನ. ಅಂದರೆ ಈ ವಚನದ ಅರ್ಥ ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಅಂದರೆ ಈಗ ದವಸ ಧಾನ್ಯ ಎಲ್ಲ ಆವಾಗಿನ ಕಾಲದಲ್ಲಿ ಇಬ್ಬಳಿಗೆ ಸೇರು, ಅಚ್ಚೇರು, ಪಾವು, ಚಟಾಕು ಇದರಲ್ಲೆಲ್ಲ ಅಳೆದ್ಬಿಟ್ಟು ಕೊಡೋರು. ತೂಕ ಮಾಡ್ತಿರ್ಲಿಲ್ಲ ಆವಾಗಿನ ಕಾಲಕ್ಕೆ. ಸೊ ಆ ಥರ ಒಂದು ಕಣಜಕ್ಕಾಗಲಿ, ಕೊಳಗಕ್ಕಾಗಲಿ, ಚೀಲಕ್ಕಾಗಲಿ ಅಳೆದು ಹಾಕ್ತಿದ್ರೆ ಅಳೆದವನು ಅಷ್ಟೇ ಬಳಲ್ತಾ ಇರ್ತಾನೆ, ಅಂದರೆ ಸುಸ್ತಾಗ್ತಾ ಇರ್ತಾನೆ. ಬಟ್ ಕೊಳಗಾಗಲಿ ಕಣಜ ಆಗಲಿ ಅದಕ್ಕೆ ಸುಸ್ತು ಅನಿಸಲ್ಲ. ಹಾಗೆ ನಡೀತಾ ನಡೀತಾ ನಡೆಯೋರು ಸುಸ್ತಾಗ್ತಾರೆ ವಿನಃ ದಾರಿ ಅಂದರೆ ಬಟ್ಟಿ ಅಂದರೆ ದಾರಿ ಸವಿಯಲ್ಲ, ಅಂದರೆ ಬಳಲಲ್ಲ. ಸೊ ಹಂಗೆ ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ. ಶ್ರವವ ಮಾಡುತ್ತಾ ಅಂದರೆ ಈಗ ಯಾರೋ ಒಬ್ರು ತೀರೋಗಿರ್ತಾರೆ, ಶವಯಾತ್ರೆ ಮಾಡ್ತಾರೆ, ಅದನ್ನು 4 ಜನ ಹೊತ್ಕೊಂಡಿರ್ತಾರೆ. ಆ ಹೊತ್ಕೊಂಡಿರೋರು ಬಳಲ್ತಲೇ ವಿನಃ ಸುಸ್ತಾಗ್ತಾರೆ ವಿನಃ ಶವಕ್ಕೆ ಕಟ್ಟಿರೋ ಕೋಲು ಅಂದರೆ ಚಟ್ಟ ಅಂತ ಕಟ್ಟೋರು ಬಿದಿರಿಂದು ಅವಾಗ. ಸೊ ಅದು ಬಳಲಲ್ಲ, ಯಾಕೆಂದರೆ ಅದಕ್ಕೆ ಅದು ಗೊತ್ತಿರಲ್ಲ. ಸುಮ್ಮನೆ ಅದು ಕೆಲಸ, ಅದು ಕಾಯಕ. ಕಟ್ಟಿರ್ತೀವಿ, ಅದು ಹೊತ್ಕೊಂಡಿರ್ತದೆ. ಬಟ್ ಹೊತ್ಕೊಂಡು ಹೋಗೋನು ಬಳಲ್ತಾನೆ. ನಿಜವನ್ನರಿದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಅಂದರೆ ಕಾಯಕ ನಿಷ್ಠೆ ಅಥವಾ ಪೂಜೆ ನಿಷ್ಠೆ ಅಂತಾರೆ. ಆ ನಿಷ್ಠೆ ಇಲ್ದೇ ನಾನು ಸುಮ್ಮನೆ ಪೂಜೆ ಮಾಡಿ ಡಂಬಾಚಾರಕ್ಕೆ ಯಾರೋ ನೋಡಲಿ ಅಂತೇಳಿ ನಾನು ಪೂಜೆ ಮಾಡೋದು, ಈ ಥರ ಮಾಡಿದಾಗ ನೀನು ಮಾಡ್ತಾ ಇರಪ್ಪ, ನಾನು ಮಾಡಿಸ್ಕೊತಾ ಇರ್ತೀನಿ. ದೇವರು ಪೂಜೆ ಮಾಡಿಸ್ಕೊತಾನೆ. ನೀನು ಒಳ್ಳೆ ಭಕ್ತಿಯಿಂದ ಮಾಡ್ತೀಯೋ, ಸುಮ್ಮನೆ ಮಾಡ್ತೀಯೋ, ಡಂಬಾಚಾರಕ್ಕೆ ಮಾಡ್ತೀಯೋ, ಭಗವಂತ ಪೂಜೆ ಮಾಡಿಸ್ಕೊತಾ ಇರ್ತಾನೆ. ಆದರೆ ಫಲ ಸಿಗಬೇಕು ಅಂದರೆ ನಿಜವನ್ನು ಅರಿತಬೇಕು. ಅಂದರೆ ಜ್ಞಾನ ಅಂದರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕೂಡಲ ಸಂಗಮ ಅಂದರೆ ದೇವ್ರಿಗೆ ಇಷ್ಟ ಆಗುತ್ತೆ. ಅರಸ ನರಿಯದೆ ಬಿಟ್ಟರು. ಅರಸ ಅಂದರೆ ಈಗ ಅವಾಗಿನ ಕಾಲಕ್ಕೆ ನಮಗೆಲ್ಲ ಬೈಯೋರು, ಮೈ ಮೇಲೆ ಅರಾಸಿಲ್ವ ನಿನಗೆ ಅಂತೇಳಿ. ಸೊ ಅರಾಸು ಅಂದರೆ ಜ್ಞಾನ ಅಥವಾ ಪ್ರಜ್ಞೆ ಇಲ್ದೇ ಬದುಕ್ತಾ ಇರ್ತೀವಿ. ಸುಮ್ಮನೆ ಈಗ ಹೇಳಿದ್ನಲ್ಲ, ಇದು ಯಾವುದೂ ಬಳಲಲ್ಲದೆ ನಾವು, ಸುಸ್ತಾಗದೆ ನಾವು. ಸೊ ಅದನ್ನು ಸುಸ್ತಾದ್ರೂ ಅದಕ್ಕೊಂದು ಪ್ರತಿಫಲ ಸಿಗಬೇಕು ಅಂದರೆ ಪೂಜೆ ಆಗಲಿ, ಭಕ್ತಿ ಆಗಲಿ, ಕೆಲಸ ಆಗಲಿ ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಧನ್ಯವಾದ. ಶರಣು ಶರಣಯ್ಯ.